ಜಯದೇವ್ರ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಒಂದು ಮಾತು ಹೇಳಿದರು. ಅಧಿಕಾರ ಕೊಡಲಿಲ್ಲ ಅಥವಾ ಕುರ್ಚಿ ಬಿಟ್ಕೊಡ್ಲಿಲ್ಲ ಅಂತ ಅಂದರೆ ಒದ್ದು ಕಿತ್ಕೋಬೇಕು ಅನ್ನೋಂಥ ಒಂದು ಪದ ಬಳಸಿದ್ರು. ಬಟ್ ಆ ಥರದ್ದು ಏನಾಗಲಿಲ್ಲ. ಎಷ್ಟು ನೀಟಾಗಿ ಅವ್ರು ಕಾಲಿಗೆ ಬಿದ್ದರು, ಹಗ್ ಮಾಡಿಕೊಂಡ್ರು, ಭಾಳ ಸ್ಮೂತಾಗಿ ಆಯ್ತಲ್ಲ. ಹೆಂಗೆ ನೋಡ್ತೀರಿ ಅದನ್ನು? ಸರ್, ಮೊದಲನೇದಾಗಿ 2023 ಏನು 3 ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಅದು ಬಹಳ ಹಗರಣಗಳದು, ಅಕ್ರಮಗಳದು, ಭ್ರಷ್ಟಾಚಾರದ್ದು, ರಾಜ್ಯದ ಜನ ನೆಮ್ಮದಿಯಾಗಿ ಇಲ್ಲದೇ ಇರೋಂಥ ವಾತಾವರಣ ಇದ್ದಿದ್ದು. ಅವರು ತವರೂರು ಮೈಸೂರಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿ ಇದ್ದಂಥದ್ದು. ಗೃಹಲಕ್ಷ್ಮಿ ಹಣ ಒಂದು 2 ತಿಂಗಳದ್ದು ಹಿಂದಿನ ವರ್ಷದ್ದು ಒಂದು 5,000 ಕೋಟಿ ಕೊಡದೇ ಇದ್ದಿದ್ದು. ಈ ಥರದ್ದು ಎಲ್ಲ. ಆಮೇಲೆ ಮೂಡಾ ಸೈಟ್ಗಳನ್ನ ವಾಪಸ್ ಕೊಟ್ಬಿಟ್ಟು ಒಳ್ಳೆಯವರು ಅಂತ ಫೋರ್ಸ್ ಕೊಟ್ಟಿದ್ದು. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ 170 ಅಲ್ಲ, ಅಲ್ಲಿಗೆ ಬರ್ತೀನಿ 170 ಕೋಟಿ ಹಗರಣನ ಇಲ್ಲಪ್ಪ ಅದಷ್ಟಲ್ಲ, ಬರೀ ಎಷ್ಟೋ 87-90 ಕೋಟಿ ಅಂತ ಅವರೇ ಒಪ್ಕೊಂಡು ಹೇಳಿದ್ರು. ಇದೆಲ್ಲ ನೋಡಿದಾಗ ಸಿದ್ದರಾಮಯ್ಯವ್ರು 2013 ಇಂದ 2018 ಯಾವ ವರ್ಚಸ್ ಇತ್ತೋ ಅದನ್ನ ಖಂಡಿತ ಈ 3 ವರ್ಷದಲ್ಲಿ ಅವ್ರು ಇಲ್ಲಂಗೆ ಮಾಡ್ಕೊಂಡ್ಬಿಟ್ಟಿದ್ರು. ಎರಡನೇದು, ಸರ್ಕಾರ ಇಷ್ಟು ಅವ್ಯವಸ್ಥಿತವಾಗಿ ಇನ್ನೂ ಟೇಕ್ ಆಫೇ ಆಗಿಲ್ಲ. ಅದೆಲ್ಲರಿಗೂ ಕೊಡ್ತಾ ಇದೆ. ಇನ್ನು ಸರ್ಕಾರ ಟೇಕ್ ಆಫೇ ಆಗಿಲ್ಲ. ಸಿದ್ದರಾಮಯ್ಯವ್ರು ಯಾಕೆ ಈಸಿಯಾಗಿ ಕೊಟ್ಟರು ಅಂತ ನಾನು ಹೇಳ್ತೀನಿ. ನಿಮ್ಮ ಅವಕಾಶ ಕೊಟ್ಟಾಗ ನೀವು ಮಾತಾಡಿ, ನಾನು ಕಂಪ್ಲೀಟ್ ಮಾಡ್ತೀನಿ. ನೀವು ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ಇಬ್ರು ಬಹಳ ಅಲ್ಲಲ್ಲ, ಅವರಿಬ್ರು ಬಹಳ ಚೆನ್ನಾಗಿ ಗಂಭೀರವಾಗಿ ಅತ್ಯಂತ ಸ್ಪಷ್ಟವಾಗಿ ಕಡಿಮೆ ಶಬ್ದಗಳು ಕಡಿಮೆ ವಾಯ್ಸ್ಗಳಲ್ಲಿ ಕ್ಲೀನ್ ಆಗಿ ಮಾತಾಡೋದು. ನಾನು ಅದೇ ಕಂಪ್ಲೀಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಇಬ್ರು ಸೀನಿಯರ್ಸ್ ಏನು ಕಂಪ್ಲೀಟ್ ಮಾಡಿದಿರಿ, ನಾನು ನನ್ನ ಒಂದು ಸಂವಾದನ, ತರ್ಕವನ್ನ, ಒಂದು ವಿಶ್ಲೇಷಣೆ ನನಗೂ ರೈಟ್ಸ್ ಇದೆ. ಆ ಥರದ ಸರ್ಕಾರದಲ್ಲಿ ಆಮೇಲೆ OBCಗಳಿಗೆ SC/ST ನಿಗಮದ ಹಣ, OBC ಹಣ ದುರುಪಯೋಗ ಆಗೋಯ್ತು. OBC ಅವ್ರಿಗೇನೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಅಂತ ಎಲ್ಲೆಲ್ಲೋ ಕೊನೆಗಳಿಗೆ ಅನ್ನಿಸ್ತೇ ಇರೋದ್ರಿಂದನೂ ಸರಿಸಾಗಿ ಆಗಿರ್ಬೋದು. ಯಾಕೆಂದರೆ 4 ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದೆ. ಹರಿಯಾಣ, ತೆಲಂಗಾಣ, ಕರ್ನಾಟಕ, ಇನ್ನೊಂದು ಕಡೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಕೇರಳ. ಎಲ್ಲಿ OBC ಮತ್ತು SC/ST CMಗಳನ್ನ ಇವರು ಕೊಟ್ಟಿದ್ದಾರೆ. ಇವರು ಬಂದಮೇಲೆ ಪರಮೇಶ್ವರ್ ಅವ್ರದ್ದು ಸ್ವಲ್ಪ ಕಡಿಮೆ ಮಾಡಿದ್ರು, ಖರ್ಗೆ ಅವ್ರದ್ದು ಸ್ವಲ್ಪ ಕಡಿಮೆ ಮಾಡಿದ್ರು. ದೇವರಾಜ್ ಅರಸೂರ್ ಅವರ ದಿನಗಳ ದಾಖಲೆಗಳನ್ನು ಮುರಿಯೋ ಕಡೆ ಇವರು ಧಾವಂತವಾಗಿ ಹೊರಟ್ರೆ ಹೊರತು ಒಟ್ಟಾಗಿ OBC ನಾಯಕರುಗಳನ್ನ ಕರ್ಕೊಂಡು ಅವ್ರಿಗೆ ಹಿಂದಾಗಿ ಏನು ನ್ಯಾಯ ಕೊಟ್ಟಿದ್ದಾರೆ? ಯಾವ ಇದಕ್ಕೆ ಅನುಕೂಲ ಆಗಿದೆ ಅಂದರೆ ಬೇರೆ ಯಾವುದೇ ನಾಯಕರು ಬೆಳೆದಂಗೂ ಇವ್ರು ನೋಡ್ಕೊಂಡವ್ರೆ ಕಾಂಗ್ರೆಸ್ನಲ್ಲೇ. ಆಮೇಲೆ ಇವ್ರು ಬಂದ ಮೇಲೂ ಕೂಡ 2013 ನಾನು ಅದನ್ನೇ DK ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇದು ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಯಾಕೆ ಅಲ್ಲಿಗೆ ಬರ್ತಾ ಇದ್ದೀನಿ, ನಾನು ಬರೋ ಉದ್ದೇಶ ಅವ್ರಿಗೆ ಅರ್ಥ ಆಗಿದೆ. ಅಲ್ಲ, ನಾನು ನಿಮಗೆ ಡಿಸ್ಟರ್ಬ್ ಮಾಡಕ್ಕೆ ನಾನು ಆಮೇಲೆ ಸಿದ್ದರಾಮಯ್ಯನವ್ರು ಅವ್ರಿಗೆ ಬೇರೆ ಅನಿವಾರ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಅಲ್ಲಲ್ಲ ನೋಡಿ, ಅವರಿಬ್ರು ಮಾತಾಡಿದಾಗ ಬಿಟ್ಟಿದ್ದಾರೆ. ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಿದ್ದರಾಮಯ್ಯನವ್ರಿಗೆ DK ಅವ್ರು ಹೇಳಿದ್ರು ಒದ್ ಕಿತ್ಕೋತೀನಿ ಅಂದ್ರು, ಭಯ ಪಡಿಸಿ ಕಿತ್ಕೋಬೇಕಾಗುತ್ತೆ ಅನ್ನೋ ಪದನ ಹೇಳಿದ್ರು. ಕಿತ್ಕೊಳ್ಬೇಕು ಅಧಿಕಾರ ಅನ್ನೋ ಪದನ ಉಲ್ಲೇಖ ಆಗಿತ್ತು. ನಾನ್ ನಿಮ್ಮ ಹತ್ರ ಕೇಳ್ತಾನೆ ಇಲ್ಲ. ಕಿತ್ಕೊಳ್ತೀನಿ ಅನ್ನೋ ಪದನ ಹೇಳಿದ್ರು. ಆಮೇಲೆ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಅಂತ ಯತೀಂದ್ರ ಅವ್ರು ಹೇಳಿದ್ರು. ಇವತ್ತಿಗಲ್ಲ 28ಕ್ಕೂ ಕೂಡ ಏನ್ ಕೊಟ್ರು ಅಂದ್ರೆ ಕೊಡುವಂತ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಯ್ತು ಅವ್ರಿಗೆ ಅವ್ರ ಜನಪ್ರಿಯತೆಯೂ ಡೌನ್ ಆಯಿತು. ರಾಜ್ಯ ಸರ್ಕಾರನೂ ಇನ್ನೂ ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ಗ್ಯಾರಂಟಿಗಳಿಂದ ಹಣಗಳು ನಿಲ್ತಾ ಇಲ್ಲ, ನಿಗಮಗಳೆಲ್ಲ ಖಾಲಿ ಆಗೋದು, ಹಲವಾರು ಸಮಸ್ಯೆಗಳು ಅವ್ರಿಗಿದ್ದು ಸಹಕಾರ ಕೂಡ ಸಿಗ್ತಾ ಇರಲಿಲ್ಲ. ಮೊದಲೇ ಹೇಳಿದಂಥ ಒಪ್ಪಂದದ ಮಾತುಕತೆ ಅದು 2 ವರ್ಷ ಇರ್ಬೋದು, ಇನ್ನೂ 6 ತಿಂಗಳು ಯಥೇಚ್ಛವಾಗಿ ಇವರು ಬಳಸ್ಕೊಂಡ್ಬಿಟ್ರು. ಆಲ್ರೆಡಿ ಇವ್ರು ಕೋಟ ಕಂಪ್ಲೀಟ್ ಆಗಿದ್ರಿಂದ ನಾನು ಬಿಟ್ಕೊಡೋದು ಸೂಕ್ತ ಅಥವಾ ಬಿಟ್ಕೊಡಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಅವ್ರಿಗೆ ಮಾನಸಿಕವಾಗಿ ಅನ್ನಿಸಿ ನಗರಕ್ಕೆ ಬಿಟ್ಕೊಡೋ ಪ್ರಕ್ರಿಯೆ ಆಗಿರ್ಬೋದು. ಇಲ್ಲ ನೀವು ಅದಕ್ಕೆ ಬಿಜೆಪಿ ಅವರು ಬಹಳ ಸ್ವಲ್ಪ ನೀವು ತಿಳ್ಕೊಬೇಕು. ಒದ್ದು ಕಿತ್ಕೊಳ್ತೀನಿ ಅಂತ ಎಲ್ಲೂ ಕೂಡ ಆರ್ ಅಶೋಕ್ ಹೇಳಿಲ್ಲ. ಒಂದು ಸ್ವಲ್ಪ ಹೊತ್ತು ಕೇಳ್ಕೊಳ್ಳಿ. ಒದ್ದು ಕಿತ್ಕೊಳ್ತೀನಿ ಅಂತ ಪದ ಎಲ್ಲಿ ಬಂದಿದ್ದು ಅಂದರೆ ವಿಧಾನಸಭೆ ಒಳಗಡೆ SM ಕೃಷ್ಣ ಕಾಲದಲ್ಲಿ ನನ್ನನ್ನು ಮಿನಿಸ್ಟರ್ ಲಿಸ್ಟಲ್ಲಿ ನಂದಿರಲಿಲ್ಲ. ನಾನು ಹೋಗಿ ಅವರ ಯಾವುದು ಗೇಟನ್ನು ಮನೆ ಗೇಟ್ ಸದಾಶಿವನಗರದಲ್ಲಿರುವಂತಹ ಅವ್ರ ಮನೆ ಗೇಟನ್ನ ಒದ್ದಿದ್ದೆ ಅಂತ ಹೇಳಿದ್ರು. ಅದನ್ನು ನಿಮ್ಮವರು ನಿಮಗೆ ಹೆಂಗೆ ಬೇಕು ಹಂಗೆ ನೀವು ತಗೊಂಡು ಹೋಗಿದ್ದು. ಅವ್ರು ಯಾವತ್ತೂ ಕೂಡ ಯಾರು ನಾನು ಒದ್ದು ಕಿತ್ಕೊಳ್ತೀನಿ ಅಂತ DK ಶಿವಕುಮಾರ್ ಹೇಳಿಲ್ಲ. ಆಮೇಲೆ ನಿಮ್ಮ ಅಪೋಸಿಷನ್ ನಾಯಕರು ಅದನ್ನು ಯಾವ ರೀತಿ ತಗೋಬೇಕು, ಅದನ್ನು ಯಾವ ರೀತಿ ಜನರ ಮುಂದೆ ಹೇಳ್ಬೇಕು, ಅದು ನಿಮ್ಮ ಅಶೋಕ್ ಅವ್ರಿಗೆ ಇವತ್ತಿಗೂ ಕೂಡ ಬಂದಿಲ್ಲ. ಅವರು ಏನು ಹೇಳಿದ್ದು, SM ಕೃಷ್ಣ ಕಾಲದಲ್ಲಿ ನನಗೂ ಅವ್ರಿಗೂ ಅಷ್ಟು ಬಾಂಧವ್ಯ ಇತ್ತು. ನಾನು ಎಸ್ ಎಂ ಕೃಷ್ಣ ಅವರ ಶಿಷ್ಯ. ಆದರೆ ಅವತ್ತು ನನ್ನ ಹೆಸರಿರಲಿಲ್ಲ.
ಅವತ್ತು ಯೂತ್ ಕಾಂಗ್ರೆಸ್ ನಾಯಕರಾಗಿದ್ದರು ಇದೇ ಡಿ ಕೆ ಶಿವಕುಮಾರ್. ಹಾಗಾಗಿ ನಾನು ಹೋಗಿ ಗೇಟ್ನೇ ಒದ್ದಿದ್ದೆ ಅಂತ. ಅದಕ್ಕೆ ಇವರು ಟಚ್ ಕೊಟ್ಟಿದ್ದು ಯಾವುದು ಆರ್ ಅಶೋಕ್ ಸಿದ್ದರಾಮಯ್ಯ ಅವ್ರನ್ನ ಒದ್ದು ಕಿತ್ಕೊಳ್ತಾರೆ. ಬೇರೆ ಒದಿಯೋದೇ ಬೇರೆ, ಆಯ್ತು. ಅವಾಗಲೇ ಒದ್ದಿದ್ರು ಅಂತಾನೆ ಅರ್ಥ ಆಯ್ತು. ಅಲ್ಲ ನಿಮ್ಮ ನಾಯಕರು ಸಹಜವಾಗಿ ತೆಗಿಯೋದಕ್ಕೆ ಒದಿಯೋದಕ್ಕಲ್ಲ. ಓಕೆ ಒದ್ದಿದ್ದೆ ಅಂದ್ರೆ ಅದು ಅರ್ಥ ಆಗೇ ನಾನು ಬರುತ್ತೆ ಅಂತ ಚಾಂದ್ ಪಾಷಾ ಅವ್ರನ್ನ ಮಾತಾಡ್ಸ್ತೀನಿ.